ಇತ್ತೀಚೆಗೆ ಪೌಷ್ಟಿಕ ಆಹಾರಗಳನ್ನ ಸೇವಿಸೋದು ಅಂದ್ರೆ ಜನರಲ್ಲಿ ನಿರ್ಲಕ್ಷ್ಯ. ಅದೇ ಜಂಕ್ ಫುಡ್ ಅಂತ ಹೇಳಿದ್ರೆ ನಾಮುಂದು ತಾಮುಂದು ಅಂತ ಕ್ಯೂನಲ್ಲಿ ನಿಂತು ಆರ್ಡರ್ ಮಾಡಿ ತಿಂತಾರೆ. ಆದ್ರೆ ಈ ರೀತಿಯ ವ್ಯವಸ್ಥೆಯಿಂದಾಗಿ ಸದ್ಯ ಭಾರತದಲ್ಲಿ 56% ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇವೆ ಅಂತೆ. ಹೌದು, ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಗೆ ಗಮನ ಕೊಡದೆ ಹೆಚ್ಚೆಚ್ಚು ಆಹಾರವನ್ನ ಸೇವಿಸ್ತಾ ಇರತಕ್ಕಂತ ಹಿನ್ನೆಲೆ ಭಾರತದಲ್ಲಿ 56% ರೋಗಗಳು ಹೆಚ್ಚಾಗ್ತಾ ಇವೆ ಅಂತ ದೆಹಲಿಯ ಏಮ್ಸ್ ವೈದ್ಯರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಈ ಹಿಂದೆ ಧಾನ್ಯಗಳು, ಸೊಪ್ಪು, ತರಕಾರಿ, ಹಣ್ಣನ್ನ ಆಹಾರವಾಗಿ ಬಳಸ್ತಾ ಇದ್ದಂತಹ ಭಾರತೀಯರು ಇತ್ತೀಚೆಗೆ ಪಾಶ್ಚಾತ್ಯ ಆಹಾರ ಸಂಸ್ಕೃತಿಗಳತ್ತ ಮುಖ ಮಾಡ್ತಿದ್ದಾರೆ. ಈ ಕಾರಣದಿಂದಾಗಿ ಪ್ರೋಟೀನ್ಯುಕ್ತ ಆಹಾರಗಳನ್ನ ಬಳಸುವಂತಹ ಭಾರತೀಯರ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದ್ದು ಕ್ಯಾನ್ಸರ್ನಂತಹ ಕಾಯಿಲೆಗಳು ಹೆಚ್ಚಾಗಲು ಕಾರಣವಾಗಿದೆಯಂತೆ. ಅಲ್ಲದೆ ಕೆಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಸಮತೋಲನ ಆಹಾರ ಪದ್ಧತಿಯ ಕಡೆ ಗಮನ ಕೊಡೋದಿಲ್ಲ. ಇದರಿಂದಲೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆಯಂತೆ.